ನಟ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ಅಂತ ಕನ್ನಡ ಪರ ಸಂಘಟನೆಯವರು ಈಗಾಗಲೇ ಡೆಡ್ಲೈನ್ ಕೊಟ್ಟಿದ್ರು. ಇವತ್ತಿನ ಒಳಗಾಗಿ ಕೇಳಬೇಕು, ಇಲ್ಲದಿದ್ದರೆ ಅವರ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅಂತ. ಆದರೆ ಈಗಾಗಲೇ ಅದಕ್ಕೆ ಅವರು ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಿನ್ನೆ ಕೇರಳದಲ್ಲಿ ಮಾತನಾಡ್ತಾ ಇದ್ರು, ನಾನು ಕ್ಷಮೆ ಕೇಳಲ್ಲ, ನಾನು ತಿಳಿದೇ ಮಾತನಾಡಿದ್ದೀನಿ, ವಿವಾದವನ್ನು ಅವರವರ ಭಾವಕ್ಕೆ ಬಿಡ್ತೀನಿ ಅಂತೆಲ್ಲ ಹೇಳಿಬಿಟ್ಟಿದ್ರು. ಸೊ ಈಗ ಕ್ಷಮೆಯಾಚನೆ ಮಾಡದೇ ಇದ್ದರೆ ಕರ್ನಾಟಕಕ್ಕೆ ಕಾಲಿಡೋದಕ್ಕೆ ಬಿಡಲ್ಲ, ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆಯವರೆಲ್ಲ ಹೇಳಿದ್ದಾರೆ. ಹಾಗಾಗಿ ಕನ್ನಡ ಪರ ಹೋರಾಟಗಾರರು ಈಗಾಗಲೇ ವಾರ್ನ್ ಮಾಡಿದ್ದಾರೆ. ಆದರೂ ಕೂಡ ಅವರು ಕೇರ್ ಮಾಡಿಲ್ಲ. ನಾನು ಕ್ಷಮೆ ಕೇಳಲ್ಲ, 4 ಮಾತುಗಳನ್ನು ಕರ್ನಾಟಕದ ಪರವಾಗಿ ಆಡಿ 1 ಮಾತನ್ನು ಕನ್ನಡದ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಚಾಳಿ ಕೆಲವ್ರಿಗಿರುತ್ತೆ. ಇದು ಅವರಿಗೆ ಅಂತಲೇ ಅಲ್ಲ, ಕೆಲವ್ರಿಗಿರುತ್ತೆ. ಆ ರೀತಿ ಮಾತಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ವಿ. 3 ಅತಿಥಿಗಳು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಖ್ಯಾತ ಸಾಹಿತಿಗಳು, ಚಿತ್ರ ನಿರ್ದೇಶಕರು ಆಗಿರ್ತಕ್ಕಂಥ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಹಾಗೆಯೇ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ಸಿ ಕೆ ಜಗದೀಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಮೇಗೌಡರಿದ್ದಾರೆ. ಶಿವರಾಮೇಗೌಡರೇ ನಮಸ್ಕಾರ, ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಓಕೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಂದ ನಾವು ಚರ್ಚೆಯನ್ನು ಆರಂಭ ಮಾಡೋಣ. ಸರ್, ವಿವಾದ ಏನು ಅಂತಕ್ಕಂಥದ್ದು ತಮಗೆ ಗೊತ್ತಿದೆ, ತಾವು ಕೂಡ ರಿಯಾಕ್ಟ್ ಮಾಡಿದರೆ ನಾನು ನೋಡಿದೆ. ಆದರೆ ಕಮಲ್ ಹಾಸನ್ ಅವರು ಮಾತಿನ ಭರದಲ್ಲಿ ಈ ರೀತಿ ಆಡಿದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಆಡಿರ್ತಕ್ಕಂಥ ಮಾತು. ಅದರ ಏನು ಲಾಭ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ತಮಗೇನನ್ಸುತ್ತೆ ಸರ್? ಫಸ್ಟ್ ಆಫ್ ಆಲ್ ನನಗೆ ಬಹಳ ಖಚಿತವಾಗಿ ಅನಿಸೋದು, ಅವ್ರು ಬಂದಿದ್ದ ಉದ್ದೇಶ ಅವರ ಸಿನಿಮಾದ ಜಾಹೀರಾತಿಗಾಗಿ. ಹೌದು. ಅಲ್ಲಿ ಯಾಕೆ ವಿಷಯಾಂತರ ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು, ಆ ವೇದಿಕೆ, ಆ ಸಂದರ್ಭ ಒಂದು ಭಾಷೆಗೆ ಸಂಬಂಧಪಟ್ಟಂಥ ಇತಿಹಾಸ, ವಿಜ್ಞಾನ, ಚರಿತ್ರೆಯನ್ನು ಮಾತನಾಡೋ ಜಾಗವೇ ಅಲ್ಲ. ಹೌದು. ಅದಕ್ಕೆ ಗಂಭೀರವಾದ ಚರ್ಚೆ ಆಗಬೇಕು. ಸುಮ್ಮನೆ ವೇದಿಕೆ ಮೇಲೆ ಮಾತನಾಡೋದ್ರಲ್ಲಿ ಏನೋ ಒಂದನ್ನು ಸೇರಿಸಿ ಹೇಳುವಂಥದ್ದು ಒಂದು, ಅದರ ಅರ್ಹತೆ ಅವ್ರಿಗಿಲ್ಲ. ಅವ್ರು ಹೇಳ್ತಾರೆ ನಾನು ಭಾಷಾ ವಿಜ್ಞಾನ ಓದ್ಕೊಂಡಿದ್ದೀನಿ ಅಂತ, ಅದು ಸುಳ್ಳು. ಎರಡನೇದಾಗಿ ಆ ಸಂದರ್ಭಕ್ಕೆ ಅದು ಸಂಪೂರ್ಣವಾಗಿ ಅನಗತ್ಯವಾಗಿತ್ತು. ಇದೇ ಕಮಲ್ ಹಾಸನ್ ಅವರು ಹಿಂದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅತಿಥಿಯಾಗಿ ಬೆಂಗಳೂರಿಗೆ ಬಂದಿದ್ದಾಗ ತಮಿಳು ಭಾಷೆ ನನಗೆ ಅಮ್ಮ, ಕರ್ನಾಟಕ ಕನ್ನಡಮ್ಮ ನನ್ನ ಚಿಕ್ಕಮ್ಮ ಅಂತ ಹೇಳಿದರು. ಹೀಗೆ ಅಕ್ಕ ತಂಗಿಯರಿಗೆ ಹೋಲಿಸಿದ್ದ ಇದೇ ಕಲಾವಿದರು ಇದೀಗ ಅದನ್ನು ತಾಯಿ ಮಗಳಿಗೆ ಹೋಲಿಸೋದು ಅಂದರೆ, ಇದು ಇಂಪಲ್ಸಿವ್ ಆಗಿ ಏನೋ ಬಾಯಿಗೆ ಬಂದು ಅಂತ ಹೇಳಿದ್ರು. ಇದಕ್ಕಿದ್ದ ಹಾಗೆ ಅವರಲ್ಲಿ ಅಂಥ ಒಂದು ಜ್ಞಾನೋದಯಕ್ಕೆ ಕಾರಣವಾದ ಪುಸ್ತಕ ಯಾವುದು ಅಂತ ನನಗೆ ಗೊತ್ತಿಲ್ಲ. ನಾವು ಭಾಷಾ ವಿಜ್ಞಾನವನ್ನು 2 ರೀತಿಯಲ್ಲಿ ನೋಡ್ತೇವೆ. ಒಂದು, ಭಾಷಾಭಿಮಾನದಿಂದ ನೋಡುವುದು, ಹೋರಾಟದ ಅಗತ್ಯಕ್ಕಾಗಿ ನಮ್ಮ ಶಿವರಾಮೇಗೌಡರಿದ್ದಾರೆ ಇಲ್ಲಿ. ಇನ್ನೊಂದು, ವೈಜ್ಞಾನಿಕವಾಗಿ ಭಾಷೆಯ ತಳಹದಿ ಏನು ಅಂತ ನೋಡುವಂಥದ್ದು. ಈ 2 ದೃಷ್ಟಿಯಲ್ಲಿ ನೋಡಿದಾಗ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು, ಈ ಪಂಚದ್ರಾವಿಡ ಭಾಷೆಗಳು ಒಂದು ತಾಯಿಯ ಮಕ್ಕಳು ಅಂತ ವಿಜ್ಞಾನ ಹೇಳುತ್ತೆ. ಇದಲ್ಲದೆ ಅನೇಕ, ಇನ್ನು ಉತ್ತರ ಭಾರತದಲ್ಲೂ ಅನೇಕ ಗೋಂಡಿ ಥರದ ಭಾಷೆಗಳು ಇದ್ದಾವೆ. ಕೆಲವು ಭಾಷೆಗಳು ಲುಪ್ತವೇ ಆಗಿ ಹೋಗಿದ್ದಾವೆ. ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಕೆಲವು ಇದ್ದಾವೆ. ನಮ್ಮ ಕೊಡವ ಭಾಷೆ ಇದೆ, ಬಡಗನಾಡು ಭಾಷೆ ಇದೆ, ಬಡಗ ಭಾಷೆ ಇದೆ, ಅನೇಕ ಭಾಷೆಗಳಿದ್ದಾವೆ. ಅದರಲ್ಲಿ ಎಷ್ಟೋ ಭಾಷೆಗಳು ಕಳೆದು ಹೋಗಿದ್ದಾವೆ, ಕೆಲವು ಭಾಷೆಗಳು ಉಳ್ಕೊಂಡಿದ್ದಾವೆ. ಆದರೆ ಇವರು ಭಾಷೆಯ DNA ಪರೀಕ್ಷೆ ಮಾಡುವಾಗ ಒಬ್ಬ ದೊಡ್ಡ ವೈದ್ಯನ ಹಾಗೆ ಮಾತನಾಡಿರ್ತಕ್ಕಂಥದ್ದು ತಪ್ಪು. ಮೊದಲನೇದಾಗಿ ಬಹುಶಃ ನಾನು ಆ ವೇದಿಕೆಯಲ್ಲಿ ಇದ್ದರೆ ಅವರಿಗೆ ಅಲ್ಲಿ ನಾನು ಮನವರಿಕೆ ಮಾಡಿಕೊಡ್ತಿದ್ದೆ. ಯಾಕೆಂದರೆ ಅವರು ಒಳ್ಳೆಯ ಕುಟುಂಬದಿಂದ, ವಿದ್ಯಾವಂತರ ಕುಟುಂಬದಿಂದ ಬಂದಂಥವರು, ಮತ್ತು ಬಾಲಚಂದರ್ ಅವ್ರ ಜೊತೆ ಬೆಳೆದಿರೋವಂಥವ್ರು, ಮಣಿರತ್ನಂ ಅವ್ರ ಜೊತೆ ಸಿನಿಮಾಗಳು ಮಾಡಿರೋರು, ಕನ್ನಡದಲ್ಲಿ ಸಿನಿಮಾ ಮಾಡಿದ್ದಾರೆ, ಕನ್ನಡ ಮಾತನಾಡ್ತಾರೆ ಕಮಲ್ ಹಾಸನ್. ಇಷ್ಟೆಲ್ಲ ಇದ್ದು ಯಾವುದೋ ವೇದಿಕೆಯಲ್ಲಿ ಏನೋ ಮಾತನಾಡ್ತಕ್ಕಂಥದ್ದು ತಪ್ಪು. ಅವರು ಕನ್ನಡದ ಬಗ್ಗೆ ಆಡಿರತಕ್ಕಂಥ ಮೆಚ್ಚುಗೆ ಮಾತುಗಳು ನಮ್ಗೆ ಗೌರವ ಇದೆ. ಆದರೆ ಯಾವ ಆಧಾರದ ಮೇಲೆ ಇವರು ನಮಗೆ ತಮಿಳು ನಮ್ಮ ತಾಯಿ ಅಂತ ಹೇಳ್ತಾರೆ? ಹಿಂದೆ ಒಂದು ಸಾರಿ ರಾಜಗೋಪಾಲಾಚಾರಿ ಅವರು ಇದೇ ಥರ ತಪ್ಪು ಮಾಡಿದರು, ಬಹಳ ಹಿಂದೆ ಮಾಡಿ. ಅವರು ತಮಿಳಿನ ಮಗಳು ಕನ್ನಡ, ತೆಲುಗು ಲಿಪಿ ಇಟ್ಕೊಂಡು ಅದು ಮುಂದುವರಿಯಿತು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾಗ ಬಹಳ ದೊಡ್ಡ ಗಲಾಟೆ ಆಗಿತ್ತು. ನಮ್ಮ ರಾಜಾಜಿ ನಗರವನ್ನು ಹೆಸರು ಬದಲಾಯಿಸಿ ರಾಜಾಜಿ ಅವರ ಹೆಸರು ಬೇಡ ಅಂತಕ್ಕಂಥ ಪ್ರತಿಭಟನೆಯನ್ನು ಅಂದಿನ ಕನ್ನಡ ಹೋರಾಟಗಾರರು ಮಾಡಿದ ನೆನಪು ನನಗಿನ್ನೂ ಇದೆ. ಇದು 2ನೇ ಬಾರಿಗೆ ಕಮಲ್ ಹಾಸನ್ ಅವರು ಮಾಡ್ತಿರ್ತಕ್ಕಂತಹ ಒಂದು ದೊಡ್ಡ ತಪ್ಪು. ಇದನ್ನು ನಾನು ಖಂಡಿಸ್ತೇನೆ. ಅವರು ಒಪ್ಪಿಕೊಳ್ಳದೇ ಇದ್ದರೆ ಕನ್ನಡಿಗರಿಗೇನು ನಷ್ಟ ಅಲ್ಲ, ಆದರೆ ಅವರು ವಿಜ್ಞಾನಕ್ಕೆ ಮತ್ತು ಕನ್ನಡಕ್ಕೆ ಒಂದು ಶಾಶ್ವತವಾದ ಅವಮಾನ ಮತ್ತು ಅಪಚಾರ ಮಾಡಿದಾಗತ್ತೆ ಅಂತ ಮಾತ್ರ ಕಮಲ್ ಹಾಸನ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ರೈಟ್. ಓಕೆ ಶಿವರಾಮೇಗೌಡ್ರೆ ಮಾತಾಡಿಸ್ತೇನೆ ನಿಮ್ಮನ್ನ. ಬಟ್ ನಾಗತಿಹಳ್ಳಿ ಸರ್, ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ ನಾನು. ಈ ತಮಿಳಿಗರಿಗೆ ಸಾಮಾನ್ಯವಾಗಿ ಕಮಲ್ ಹಾಸನ್ ಅಂತ ಅಲ್ಲ, ನಾನು ತುಂಬಾ ಜನರನ್ನ ಅಬ್ಸರ್ವ್ ಮಾಡಿದ್ದೀನಿ, ಯಾರನ್ನಾದ್ರೂ ಮಾತಾಡಿಸ್ಬೇಕಾದ್ರೆ ಅವರ ಭಾಷೆಯ ಬಗ್ಗೆ ಒಂದು ಶ್ರೇಷ್ಠತೆಯ ವ್ಯಸನ ಅವರಲ್ಲಿದೆ. ಜಗತ್ತಲ್ಲಿ ಏನೇ ಪ್ರಾಚೀನವಾಗಿ ಸಿಕ್ಕಿದ್ರು ಕೂಡ ತಮಿಳರಿಗೆ ಸೇರಿದ್ದದು. ಯಾವುದೋ ಒಂದು ಲಿಪಿ ಎಲ್ಲೋ ಅಮೆಝಾನ್ನ ಕಾಡ್ನಲ್ಲಿ ಸಿಕ್ತು, ಒಂದು ತಗಡು ಪೀಸ್ ಸಿಕ್ತು ಅಂದ್ರೂ ಅದು ತಮಿಳಿಗರ ಭಾಷೆಗೆ ಸಂಬಂಧಪಟ್ಟಿದ್ದು ಅಂತ ಒಂದು ಶ್ರೇಷ್ಠತೆಯ ವ್ಯಸನ ಇದೆ. ಅದನ್ನ ಶ್ರೇಷ್ಠತೆಯ ವ್ಯಸನ ಅಂತ ಕರಿಬೇಕಾ ಅಥವಾ ಮೂರ್ಖತನ ಅಂತ ಕರಿಬೇಕಾ? ಜಗತ್ತಲ್ಲಿರೋದು ಎಲ್ಲವೂ ಕೂಡ ನನ್ನ ಮೂಲದಿಂದಲೇ ಹುಟ್ಟಿದ್ದು ಅನ್ನುವಂಥದ್ದನ್ನ ಮೂರ್ಖತನ ಅನ್ಬೇಕಾ, ಶ್ರೇಷ್ಠತೆಯ ವ್ಯಸನ ಅನ್ಬೇಕಾ? ದುರಭಿಮಾನದ ಪರಾಕಾಷ್ಠೆ. ಇದು ಎಷ್ಟು ವಿರುದ್ಧ ಅಂದರೆ, ಕನ್ನಡದವರಲ್ಲಿ ಸಂಕೋಚ ಪ್ರವೃತ್ತಿ ಎಷ್ಟಿದೆಯೋ ಅದಕ್ಕೆ ವ್ಯತಿರಿಕ್ತವಾಗಿ ಈ ತಮಿಳು ಭಾಷೆಯ ಕೆಲವರಲ್ಲಿ ಅಂಧಾಭಿಮಾನ ಇದೆ. ಅದು ಬಹಳ ತಪ್ಪು. ಎಷ್ಟು ಅಂಧಾಭಿಮಾನ ಇದೆ ಅಂದರೆ, ಅವರು ಒಂದು ಹಂತದಲ್ಲಿ ಸಂಸ್ಕೃತಕ್ಕಿಂತ ಪ್ರಾಚೀನ ಅಂತ ಹೇಳ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಬಹಳ ಭಾಷಾ ವಿಜ್ಞಾನ ಹೇಳಿರ್ತಕ್ಕಂಥ ರೀತಿಯಲ್ಲಿ ಅಷ್ಟೇಕೆ 1856ರಲ್ಲಿ ಕಾರ್ಡ್ವೆಲ್ ಅನ್ನುವಂಥವನು ಭಾಳ ಸ್ಪಷ್ಟವಾಗಿ ದ್ರಾವಿಡ ಭಾಷೆಯನ್ನು ಸ್ಪಷ್ಟೀಕರಿಸಿ ಅದು ಹೇಗೆ ಇಂಡೋ ಆರ್ಯನ್ ಭಾಷೆಗೆ ಅಂತ ಭಿನ್ನ, ಅದೊಂದು ಭಾಷಾ ಪರಿವಾರ ಅನ್ನುವುದನ್ನು ಅವನು ಸೇರಿದ ಹಾಗೆ ನಾನು ಹೇಳ್ತೀನಿ ಕೇಳಿ. ಕಡೆಗೆ ಅವರು ಕನ್ನಡದ ಭಾಷಾ ತಜ್ಞರನ್ನು ಒಪ್ಕೊಳ್ಳೋದು ಬೇಡ, ಪಾಶ್ಚಾತ್ಯರ ಅನೇಕ ಭಾಷಾ ತಜ್ಞರು, ನಮಗೆ ಕಿಟ್ಟಲ್ ಅಂತ ಡಿಕ್ಷನರಿ ಬರೆದಿರ್ತಕ್ಕಂಥ ಒಬ್ಬ ಜರ್ಮನಿಯ ಪಾದ್ರಿಯವರ ಶಬ್ದಕೋಶದ ಮುನ್ನುಡಿಯನ್ನು ಅವರು ಓದಲಿ. ಅದು ಬಿಟ್ಟು ತಮಿಳಿನಲ್ಲೇ ಒಬ್ಬರು ಈ ಮಹದೇವನ್ ಅಂತ ಒಬ್ಬರು, ಅವರು ಬಹಳ ದೊಡ್ಡ ಭಾಷಾ ತಜ್ಞರವರು. ಅವರು ಹೇಳ್ತಾರೆ, ತಮಿಳಿನ ಗುಹೆಗಳಲ್ಲಿ ಗುಹಾಂತರ ಶಿಲಾಶಾಸನಗಳಲ್ಲಿ ಸಿಕ್ಕಿರುವಂತಹ ತಮಿಳು ಶಾಸನಗಳಲ್ಲಿ ಕನ್ನಡ ಪದಗಳಿವೆ ಅಂತ ಹೇಳ್ತಾರೆ. ಅಂದರೆ ಕನ್ನಡ ಪದಗಳಿದ್ದರೆ ಅದು ಹೇಗೆ ಆ ತಾಯಿಯ ಮಗಳ ಶಬ್ದ ಅದಕ್ಕೆ ಸೇರ್ಕೊಳ್ಳೋಕೆ ಸಾಧ್ಯ? ತಾಯಿ ಮಗಳ ನಡುವೆ ಎಷ್ಟೋ ವರ್ಷಗಳ ಅಂತರ ಇರಬೇಕಲ್ವಾ, ಜನರೇಷನ್ ಗ್ಯಾಪ್ ಇರಬೇಕಲ್ವಾ? ಇನ್ನೊಂದು ಪ್ರಶ್ನೆಯನ್ನು ನಾನು ಕಮಲ್ ಹಾಸನ್ ಅವ್ರಿಗೆ ಕೇಳ್ತೇನೆ. ನಮ್ಮ ದ್ರಾವಿಡ ಭಾಷಾ ಗುಚ್ಛದಲ್ಲಿ ಅತ್ಯಂತ ಕಿರಿಯ ಭಾಷೆ ಮಲಯಾಳಂ. ಆದರೆ ಅವರು ಮಾಡಿರೋ ಸಾಧನೆ ಅಪಾರವಾಗಿದೆ. ಅದ್ಭುತವಾದಂಥ ಲೇಖಕರು ಬಂದಿದ್ದಾರೆ ಮಲಯಾಳಂನಲ್ಲಿ. ಮಲಯಾಳಂ ಲಿಪಿಯಲ್ಲಿ ತಮಿಳಿಗೆ ಸಾಮ್ಯತೆ ಇದೆ. ಹಾಗೆಯೇ ಮಲಯಾಳಂ ವ್ಯಾಕರಣ ಇತ್ಯಾದಿಗಳಲ್ಲಿ ಸಂಸ್ಕೃತಕ್ಕೆ ಸಮೀಪ ಇದೆ. ಬಹುಶಃ ನಮ್ಮ ದ್ರಾವಿಡ ಭಾಷಾ ಪರಿವಾರದಲ್ಲಿ ಅತಿ ಹೆಚ್ಚು ಸಂಸ್ಕೃತ ಶಬ್ದಗಳನ್ನು ಬಳಸ್ತಿರ್ತಕ್ಕಂಥದ್ದು ಮಲಯಾಳಂ ಭಾಷೆ. ನಾವು ಕನ್ನಡದಲ್ಲಿ ಒಂದು 30-40% ಇದ್ರೆ ಅವರು 70-80% ಮಲಯಾಳಂ ಶಬ್ದಗಳು ಇದೆ. ನಾನು ಹೇಳುವಂಥದ್ದು ಏನಂತಂದರೆ, ಈ ಕಾರಣವನ್ನು ಇಟ್ಕೊಂಡ್ಬಿಟ್ಟು ನಾಳೆ ತಮಿಳು ಭಾಷೆ ಅದರ ತಾಯಿ, ಮಲಯಾಳಂ ಕೂಡ ಅದರ ಮಗಳು, ನಾವು ಕನ್ನಡದವರು ತುಳು ಭಾಷೆ ನಮ್ಮ ಮಗಳು ಅಂತ ಹೇಳಿದ್ರೆ ಎಷ್ಟು ಖಂಡಿತ ಅನ್ಬೋದು ಸರ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮಾತನಾಡ್ಬಿಡ್ತೀನಿ. ಶಿವರಾಮೇಗೌಡರನ್ನ ಮಾತನಾಡಿಸ್ತೀನಿ. ಶಿವರಾಮೇಗೌಡ್ರೆ, ಈಗ ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ಒಂದು ಡೆಡ್ ಲೈನ್ ಕೊಟ್ಟಿದ್ರು. ಆದರೆ ಕಮಲ್ ಹಾಸನ್ ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳಲ್ಲ ಅಂತ ಸ್ಪಷ್ಟವಾಗಿ ನಿನ್ನೆ ಕೇರಳದಲ್ಲಿ ಮಾತನಾಡ್ಬಿಟ್ಟಿದ್ದಾರೆ. ಈಗ ಮುಂದೇನು ನಿಮ್ಮ ಹೋರಾಟ ಅಂತ? ಆತ ತೋರಿಸಿರ್ತಕ್ಕಂಥ ದುರಂಕಾರದ ಪರಮಾವಧಿಗೆ ಕನ್ನಡ ಹೋರಾಟಗಾರರು ಮತ್ತು ಕನ್ನಡಿಗರು ಸಮರ್ಪಕವಾದ ಉತ್ತರವನ್ನು ಖಂಡಿತವಾಗೂ ಕೊಡ್ತೀವಿ. ಅದೆಂಗೆ ಆತನ ಸಿನಿಮಾವನ್ನು ಈ ರಾಜ್ಯದಲ್ಲಿ ಬಿಡುಗಡೆ ಮಾಡ್ತಾರೆ, ನಾವು ಕನ್ನಡಿಗರಾಗಿ ಕನ್ನಡ ಪರ ಹೋರಾಟಗಾರರಾಗಿ ನಾವು ಒಂದು ಕೈ ನೋಡ್ಕೋತೀವಿ ಅಂತಕ್ಕಂಥ ಸಂದೇಶವನ್ನು ಕೊಡೋಕೆ ಇಚ್ಛೆ ಪಡ್ತೀವಿ. ಓಕೆ ಜಗದೀಶ್ ಸರ್, ನಿಮ್ಮಿಂದ ನಾನು ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಬಯಸ್ತೀನಿ. ಈಗ ಭಾಷೆಗಳ ವಿಭಜನೆ ಅನ್ನೋದನ್ನ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ತುಂಬ ಜನಕ್ಕೆ ಈಗ ಕನ್ನಡ ಭಾಷೆ ಬಗ್ಗೆ ಅವ್ರಿಗೆ ಡಿಫೆಂಡ್ ಮಾಡ್ಕೊಂಡು ಮಾತಾಡಬೇಕು, ಬಟ್ ಏನು ಮಾತಾಡಬೇಕು ತಮಿಳಿಗರ ವಿರುದ್ಧ ಅನ್ನೋದು ಗೊತ್ತಿಲ್ಲ. ಸೊ ನಮ್ಮ ಭಾಷೆಯ ವಿಭಜನೆ ಯಾವಾಗ ಆಯಿತು, ಯಾವಾಗ ಈ ಪ್ರೋಟೋ ಡ್ರಾವಿಡಂ ಕುಟುಂಬ ಅಂತ ಏನು ಕರಿತೀವಿ, ದ್ರಾವಿಡ ಭಾಷೆಗಳ ಮೂಲ, ಅದರಿಂದ ಕನ್ನಡ ಯಾವಾಗ ಕವಲೊಡ್ಕೊಂಡು ಸ್ವತಂತ್ರ ಅಸ್ತಿತ್ವವನ್ನು ಪಡ್ಕೊಳ್ತು, ಇತಿಹಾಸ ತಿಳ್ಕೊಳ್ಳೋದು ತುಂಬ ಮುಖ್ಯ ನಮಗೆ. ಸೊ ಆ ಇತಿಹಾಸದ ಬಗ್ಗೆ ನೀವು ಹೇಳೋದಾದ್ರೆ. ನಮಸ್ಕಾರ ಎಲ್ಲರಿಗೂ. ಕನ್ನಡ ಸಾಹಿತ್ಯ ಬಂಧುಗಳೇ, ಈಗಾಗಲೇ ಸರ್ ಹೇಳಿದಂತೆ ಕನ್ನಡ ಭಾಷೆಗೆ ಅದರದೇ ಆದಂತಹ ಒಂದು ಅಸ್ಮಿತೆ ಇದೆ, ತುಂಬ ಪ್ರಾಚೀನತೆ ಇದೆ. ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ಅಧ್ಯಯನ ಮಾಡಿರತಕ್ಕಂಥ ನಮ್ಮ ಎಲ್ಲ ಭಾಷಾ ಶಾಸ್ತ್ರಜ್ಞರ ಅಭಿಪ್ರಾಯದ ಪ್ರಕಾರ ಕೇವಲ ಕನ್ನಡದವರು ತೆಲುಗಿನವರು ಮಾತ್ರ ಅಲ್ಲ, ಪಾಶ್ಚಿಮಾತ್ಯ ಪಾಶ್ಚಾತ್ಯ ದೇಶಗಳಿಂದ ಬಂದು ಇಲ್ಲಿ ಅಧ್ಯಯನ ಮಾಡಿ ಕನ್ನಡ ಭಾಷೆಯ ಅಸ್ತಿತ್ವವನ್ನು ಗುರುತಿಸಿದರು. ಅವರೆಲ್ಲರ ಪ್ರಕಾರವಾಗಿ ಈಗ ಸರ್ ಹೇಳಿದ್ರಲ್ಲ, ಕಿಟ್ಟೆಲ್ ಆಗ್ಬೋದು, ನಮ್ಮಲ್ಲಿ ರಾಸ್ಮಸ್ ರಾಸ್ಕ್ ಅಂತ ಒಬ್ರು ಬರ್ತಾರೆ, ಆಮೇಲೆ ಈಗ ಫ್ರಾನ್ಸಿಸ್ ವೈಟ್ ಎಲ್ಲಿಸ್ ಅಂತ ಬರ್ತಾರೆ, ಜೊತೆಗೆ ರಾಬರ್ಟ್ ಕಾಲ್ಡ್ವೆಲ್ ಕೂಡ ಹೇಳಿದ್ರು ನಾಗ್ತೇಳಿ ಸರ್. ಇವರೆಲ್ಲರ ಅಷ್ಟೇ ಅಲ್ಲ, ನಮ್ಮ ಕನ್ನಡದ ವಿದ್ವಾಂಸರುಗಳ ಪ್ರಕಾರ ರಾ ನರಸಿಂಹಾಚಾರ್ಯರು,
ನಮ್ಮ DL ನರಸಿಂಹಾಚಾರ್ಯರು, ಗೋವಿಂದ ಪೈ ಅವರು, ಇವರೆಲ್ಲರ ಅಧ್ಯಯನ, ಸಂಶೋಧನಾತ್ಮಕ ಅಧ್ಯಯನದ ಪ್ರಕಾರ ಕನ್ನಡ ಭಾಷೆಗೆ ಸುಮಾರು 2,500 ವರ್ಷಗಳ ಇತಿಹಾಸ ಇದೆ. ಇದನ್ನು ನಾವು ಕನ್ನಡಿಗರು ಮೊದಲು ಸ್ಪಷ್ಟವಾಗಿ ತಿಳ್ಕೋಬೇಕು. ಇದಕ್ಕೆ ಸುಮ್ಮನೆ ಯಾರೋ ಹೇಳಬೇಕು ಅಂತ ಇಲ್ಲ. ಇದಕ್ಕೆ ಪುರಾವೆಗಳ ಸಹಿತವಾಗಿ ನಮ್ಮ ಕನ್ನಡದ ವಿದ್ವಾಂಸರು ಮತ್ತು ಪಾಶ್ಚಾತ್ಯ ವಿದ್ವಾಂಸರು ಸಮರ್ಥನೆಗಳನ್ನು ಕೊಟ್ಟು ಕನ್ನಡ ಭಾಷೆ ಎಂಬುದಕ್ಕೆ ಇಷ್ಟು ವರ್ಷಗಳ ಇತಿಹಾಸ ಇದೆ, ಅಂದರೆ ಸುಮಾರು 2,500 ವರ್ಷಗಳ ಇತಿಹಾಸ ಇದೆ ಎಂಬುದನ್ನು ಪುರಾವೆಗಳ ಸಹಿತ ದೃಢಪಡಿಸಿದ್ದಾರೆ. ಅದಕ್ಕೆ ನಾನು ಕೆಲವು ಪುರಾವೆಗಳನ್ನು ನಾನು ಕೆಲವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ಹೇಳಿದಂತೆ ಪಾಶ್ಚಾತ್ಯ ವಿದ್ವಾಂಸರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಗಮನಿಸ್ತಾ ಹೋದರೆ ರೆವರೆಂಡ್ ಫಾದರ್ ಹೆರಾಸ್ ಅಂತ ಒಬ್ಬರಿದ್ರು. ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೇಳ್ತಾರೆ, ಸುಮಾರು 3,000 ವರ್ಷಗಳ ಹಿಂದೆ ಇದ್ದಂತಹ ಹರಪ್ಪ ಮಹೇಂಜೋದಾರೋ ನಾಗರಿಕತೆ ಅಂತ ಏನಿದೆ, ಆ ಹರಪ್ಪ ಮಹೇಂಜೋದಾರೋ ನಾಗರಿಕತೆಯ ಸಂದರ್ಭದಲ್ಲಿ ದೊರೆತಿರುವ ಕೆಲವು ಮುದ್ರಿಕೆಗಳಲ್ಲಿ ಕನ್ನಡ ಭಾಷೆಯ ಉಲ್ಲೇಖ ಇದೆ, ಕನ್ನಡ ಲಿಪಿಯ ಉಲ್ಲೇಖ ಇದೆ ಎಂಬುದಾಗಿ ಫಾದರ್ ಹೆರಾಸ್ ಅನ್ನೋರು ಹೇಳ್ತಾರೆ. ಫಾದರ್ ಹೆರಾಸ್ ಅವರು ಹೇಳಿದ ನಂತರ ನಮ್ಮ ಕನ್ನಡದ ವಿದ್ವಾಂಸರು ಅದರ ಬಗ್ಗೆ ಅಧ್ಯಯನ ಮಾಡಿ, ಶ್ಯಾಮಾಶಾಸ್ತ್ರಿಗಳು ಅಂತ, ಜೊತೆಗೆ ನಮ್ಮ ಗೋವಿಂದ ಪೈ ಅವರು, ಇದ್ರ ಜೊತೆಗೆ ಇನ್ನೊಬ್ಬರು ಪಾಶ್ಚಾತ್ಯ ವಿದ್ವಾಂಸರು ಡಾಕ್ಟರ್ ಹುಲ್ಶ್ ಅಂತ, ಅವರು ಕೂಡ ಅದರ ಬಗ್ಗೆ ಅಧ್ಯಯನ ಮಾಡ್ತಾರೆ. ಈ ನಮ್ಮ ಕನ್ನಡ ಭಾಷೆ ಹರಪ್ಪ ಮಹೇಂಜೋದಾರೋ ನಾಗರಿಕತೆಯ ಸಂದರ್ಭದಲ್ಲಿ ಕಂಡುಬರುವ ಮುದ್ರಿಕೆಗಳಲ್ಲಿ ಇರುವಂಥ ಲಿಪಿಯನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಇದುವರೆಗೂ ಕೂಡ ಆ ಮುದ್ರಿಕೆಯಲ್ಲಿ ಬರುವಂಥ ಲಿಪಿಯನ್ನು ಸ್ಪಷ್ಟವಾಗಿ ಓದಿಲ್ಲ. ಜೊತೆಗೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡ ಭಾಷೆಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಅನ್ನೋದನ್ನು ಕನ್ನಡಿಗರು ಮೊದಲು ಮನವರಿಕೆ ಮಾಡಬೇಕು. ರೈಟ್ ಸರ್.